ರಾಜ್ಯ ರಾಜಕಾರಣ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಮಧ್ಯ ಕೆಲವು ದಿನಗಳ ಕಾಲ ಈ ಅಧಿಕಾರ ಹಸ್ತಾಂತರ ಅದು ಇದು ಸ್ವಲ್ಪ ಚರ್ಚೆ ತಣ್ಣಗಾಗಿತ್ತು, ಕಡಿಮೆ ಆಗಿತ್ತು. ಸಿದ್ದರಾಮಯ್ಯನವರ ಬಣದ ಶಾಸಕರುಗಳು ಫಾರಿನ್ ಟೂರಿಗೆ ಹೊರಟು ನಿಂತಿದ್ದಾರೆ ಅನ್ನುವ ಸುದ್ದಿಗಳು ಬರೋದಕ್ಕೆ ಶುರುವಾಯ್ತಲ್ಲ, ಮತ್ತೆ ಗರಿಗೆದರ್ತು ನೋಡಿ ಏಕಾಏಕಿ. ಆ ಸುದ್ದಿಗಳು ಹರಿದಾಡೋದಕ್ಕೆ ಶುರು ಮಾಡಿದ ನಂತರ ಅಸ್ಸಾಂ ಚುನಾವಣೆಯ ಪ್ರಿಪರೇಷನ್ನಿನ ನೆಪದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಸಭೆ ಮಾಡಿದ್ರು. ಸಭೆ ಮುಗಿಸಿ ಹೊರಗೆ ಬಂದ ನಂತರ ಅವರ ವಲಯ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತು, ಅವರ ತಂಡ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತು. ಇಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ, ಆದಷ್ಟು ಬೇಗ ನಿಮ್ಮನ್ನು ಸಿದ್ದರಾಮಯ್ಯನವ್ರನ್ನು ದೆಹಲಿಗೆ ಬರೋಕ್ಕೆ ಹೇಳ್ತೀವಿ, ಏನೋ ಒಂದು ಬಗೆಹರಿಸೋಣ ಅಂತ ಹೇಳಿದಾರಂತೆ ಅಂತ ಮಾತಾಡ್ಕೊಳ್ಳೋದಕ್ಕೆ ಶುರುವಾಯಿತು. ಆಮೇಲೆ ಸತೀಶ್ ಜಾರಕಿಹೊಳಿ ಅವರು 12 ಜನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರುಗಳನ್ನು ಕರ್ಕೊಂಡು ದಿಲ್ಲಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾದರು. ಭೇಟಿ ಯಾಕೆ ಅದರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಅಂದರು. ಬಟ್ ಎಲ್ರಿಗೂ ಗೊತ್ತು, KPCC ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿ ಅಂತ ಹೇಳೋದಕ್ಕೆ ಹೋಗಿದ್ರು ಅವರು. ಅದೆಲ್ಲದರ ನಡುವೆ ನಿನ್ನೆ ರಾತ್ರಿ ಬಂದ ಸುದ್ದಿ, 4 ಸೀಸನ್ಸ್ ಹೋಟೆಲ್ನಲ್ಲಿ ಒಂದು ಪಾರ್ಟಿ ನಡೀತಾ ಇರ್ತಾವೆ ಪಾರ್ಟಿ. ಹಂಗಲ್ಲ ಇದು. ಡಿ.ಕೆ. ಶಿವಕುಮಾರ್ ಬಣದ ಶಾಸಕರುಗಳ ಎಲ್ಲರ ಮೀಟಿಂಗು ಕಾರಣ ಏನು? ಮಾಗಡಿ MLA ಬಾಲಕೃಷ್ಣ ಅವರ ಬರ್ಡೇ ಅಂತ. ಫೋಟೋದಲ್ಲಿದ್ದಾರೆ ಎಲ್ಲ ಶಾಸಕರೇ, ಎಲ್ಲರೂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋರೆ. 18 ಜನ ಇದ್ದಾರೆ ಈ ಫೋಟೋದಲ್ಲಿ. ಫೋಟೋಗಿಟ್ಟು ಜನ ನಿಂತ್ಕೊಂಡಿದ್ದಾರೆ. ಇದಕ್ಕಿಂತ ಮುಂಚೆ ಸ್ವಲ್ಪ ಜನ ಬಂದು ಹೋದರು, ಫೋಟೋ ತೆಗೆದ ಮೇಲೆ ಒಂದಷ್ಟು ಜನ ಬಂದು ಹೋಗಿದ್ದಾರೆ ಅಂತಾರೆ. ಎಲ್ಲ ಸೇರಿದ್ರು ಒಂದು 30, 32, 35 ತನಕ ಇರಬಹುದು ಪಾರ್ಟಿಗೆ ಬಂದು ಹೋದವರ ಸಂಖ್ಯೆ. ಸಾಮಾನ್ಯವಾಗಿ ಈ ರೀತಿ ಡಿನ್ನರ್ ಮೀಟ್ಗಳು, ಬ್ರೇಕ್ಫಾಸ್ಟ್ ಮೀಟ್ಗಳು, ಲಂಚ್ ಮೀಟ್ಗಳಾದಾಗ ಹೊರಗಡೆ ಬಂದವರು ಏನು ಹೇಳ್ತಾರೆ? ಊಟಕ್ಕೆ ಸೇರಿದ್ವಿ ರೀ, ಅದರಲ್ಲಿ ಏನು ವಿಶೇಷ ಇಲ್ಲ, ರಾಜಕೀಯ ಚರ್ಚೆ ಆಗಿಲ್ಲ, ಒಳ್ಳೆ ಊಟ ಆಯಿತು. KN ರಾಜಣ್ಣ ಥರದವರಿದ್ರು, ಒಂದು 2 ರೂಪಾಯಿ ಗುಂಡು ಹಾಕಿದ್ವಿ ಅಂತಾರೆ. ಇವ್ರು ಹಂಗಲ್ಲ, ಮಾತಾಡಿದ್ವಿ ರಾಜಕೀಯ ಅಂದರು. ಹೌದು, ಮಾತಾಡಿದ್ವಿ ರಾಜಕೀಯ. ನಾಯಕತ್ವದ ಗೊಂದಲಗಳಿಗೆ ಆದಷ್ಟು ಬೇಗ ಹೈಕಮಾಂಡ್ ತೆರೆ ಎಳಿಬೇಕಾಗಿದೆ. ಹೀಗೆ ನಡ್ಕೊಂಡು ಹೋದರೆ ಚೆನ್ನಾಗಿರೋದಿಲ್ಲ. ದಿಲ್ಲಿಗೆ ಹೋಗಿದ್ರ ಬಗ್ಗೆನೂ ಕೂತ್ಕೊಂಡು ಮಾತಾಡಿದ್ದೀವಿ ಅಂದರು. ನಾ ಸ್ವಲ್ಪ ಲೇಟಾಗಿ ಬಂದೆ, ನಾ ಬರೋಕ್ಕಿಂತ ಮುಂಚೆ ರಾಜಕೀಯ ಚರ್ಚೆ ಆಗಿತ್ತೇನಪ್ಪ, ನಾ ಬಂದ ಮೇಲೇನೂ ಆಗಿಲ್ಲ ಅಂತ CP ಯೋಗೇಶ್ವರ್ ಒಬ್ಬರು ಹೇಳಿದ್ರಷ್ಟೇ. ಕೇಳಿಸ್ಕೊಳ್ಳಿ ಯಾರ್ಯಾರೇನೇನಂದ್ರು ಅಂತ. ನಾಡಿದ್ದಿರಲ್ಲ, ಅದಕ್ಕೆ ಇವತ್ತೇ ಅರೇಂಜ್ ಮಾಡಿದೆ. ಒಂದ್ 4-5 ಜನ ಮಾತ್ರ ಇಲ್ಲಿ ಇದ್ದೀವಿ, ಡೆಲ್ಲಿಗೆ ಹೋದಂತವ್ರು, ಎಲ್ಲರೂ ಏನು ಇರ್ಲಿಲ್ಲ ಇಲ್ಲಿ. ಬಟ್ ಇಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನು ಅಂತಂದ್ರೆ, ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿನ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದ್ರೂ ಇದಕ್ಕೊಂದು ಹೈಕಮಾಂಡ್ ಅಂತಿಮವಾದಂತ ರೂಪವನ್ನ ಎಳಿಬೇಕು, ಅದನ್ನ ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯ್ತು. ಡೆಲ್ಲಿ ಯಾತ್ರೆ ಅಂತಲ್ಲ, ಈಗ ಅವ್ರೇನು ಹೈಕಮಾಂಡ್ ಅವ್ರೇನಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ. ಅದೇ ಅದು ಹೈಕಮಾಂಡ್ ಹೇಳ್ತಾ ಅಲ್ವಾ ಒಂದು ತೀರ್ಮಾನ ಮಾಡಿ ಅಂತ. ಅಧ್ಯಕ್ಷರು ಬದಲಾಯಿಸ್ತಾರೋ CM ಬದಲಾಯಿಸ್ತಾರೋ ಅದು ಹೈಕಮಾಂಡ್ ತೀರ್ಮಾನ. ಬಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ, ನಮಗೆ ಗೊಂದಲ ತೆರೆ ಎಳಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಬಾಲಕೃಷ್ಣ ಸಾಹೇಬ್ರವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದಂಥದ್ದು. ಅವರು ನಮ್ಮನ್ನು ಆಹ್ವಾನಿಸಿದ್ರು, ನಾವೆಲ್ಲ ಹೋಗಿದ್ದು. ಎಲ್ಲರೂ ಸೇರಿದಾಗ ರಾಜಕೀಯದ ಬಗ್ಗೆನೂ ಮಾತನಾಡ್ತೀವಿ. ಅದೆಲ್ಲ ಮಾತಾಡಿಲ್ಲ ಆದರೆ ಸುಳ್ಳಾಗುತ್ತೆ. ಒಂದಂತೂ ನಿಜ, ಅದು ಹೈಕಮಾಂಡ್ ಅವ್ರು ತೆಗೆದುಕೊಂಡಂತ ನಿರ್ಧಾರ, ಅವ್ರು ತೆಗೆದುಕೋತಾರೆ ಅಂತ ನಾವು ಭಾವಿಸ್ತೇವೆ. ಬಾಲಕೃಷ್ಣ ಅವ್ರ ಬರ್ಡೇ ಇತ್ತು, ಅಲ್ಲೆಲ್ಲ ಸೇರಿದ್ವಿ. ಹಾಗೆ ಇದೇ ಈ ವಿಚಾರ ಚರ್ಚೆಗೆ ಬಂತು. ನಿತ್ಯ ಮಾಧ್ಯಮಗಳಲ್ಲಿ ಈ ನಾಯಕತ್ವದ ಗೊಂದಲ ನಡೀತಾ ಇದೆ, ಇದಕ್ಕೇನಾದ್ರು ಎಲ್ಲರೂ ಸೇರಿ ತೆರೆ ಎಳಿಸ್ಬೇಕು ಹೈಕಮಾಂಡ್ ಮುಖಾಂತರ, ಇದಕ್ಕೊಂದು ಸ್ಪಷ್ಟ ಸಂದೇಶ ಕೊಡಿ ಅಂತ ಕೇಳಬೇಕು ಅನ್ನುವಂಥದ್ದು ಚರ್ಚೆ ಆಗಿದೆ. ಬರ್ತ್ಡೇ ಪಾರ್ಟಿ ಸೇರಿದ್ವಿ, ಮುಗೀತು. ಅಷ್ಟಕ್ಕೆಲ್ಲ ನೀವು ಅದು ಇದು ಇದು ಅದು ಅಂತ ಏನಂತ ಇದ್ರು ಅದೆಲ್ಲ ಏನಿಲ್ಲ. ಊಟ ಮಾಡಿದ್ರಿಂದನೋ CM ಅವ್ರು ಬದಲು ಆಗಲ್ಲ, ಇನ್ನೊಬ್ರು CM ಆಗಲ್ಲ. ನಾನು DCM ಪರ ಇದ್ರೂ CM ಪರನೂ ಇದ್ದೀನಿ. 136 ಜನ DCM CM ಪರ ಇದೀವಿ. ಡಿ.ಕೆ. ಶಿವಕುಮಾರ್ ಒಂದು ಬಾರಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ. ಹೈಕಮಾಂಡ್ ಅವ್ರಿಗೆ ಆಲ್ರೆಡಿ ಏನೇನು ಹೇಳ್ಬೇಕು ಹೇಳಿದ್ವಿ. ಸಾಧ್ಯ ಆದ್ರೆ ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡ್ತೀವಿ, ಏನು ಸಮಸ್ಯೆ ಏನಿಲ್ಲ. ಶಾಸಕರು ಬಾಲಕೃಷ್ಣರವರ ಹುಟ್ಟುಹಬ್ಬ ಊಟಕ್ಕೆ ಬನ್ನಿ ಅಂತ ಕರೆದಿದ್ರು, ಊಟ ಮಾಡ್ಕೊಂಡು ಬಂದ್ವಿ. ಅದನ್ನ ಬಿಟ್ಟು ರಾಜಕೀಯ ಚರ್ಚೆ ಏನೂ ಆಗಲಿಲ್ಲ. ಏನ ಆತರ ಯಾವುದು ರಾಜಕೀಯ ಸಂಬಂಧಪಟ್ಟಂತ ಚರ್ಚೆ ಆಗಲಿಲ್ಲ. ಊಟಕ್ಕೆ ಸೇರಿದ್ವಿ. ಬಾಲಕೃಷ್ಣ ಸರ್ದು ಇನ್ವಿಟೇಷನ್ ಮೇಲೆ ಸೇರಿದ್ವಿ. ಯಾಕಂದ್ರೆ ಅವ್ರದ್ದು ಬರ್ತ್ಡೇ ಇತ್ತಲ್ಲ, ನಾಳೆ ಬರ್ತ್ಡೇ ಇರೋದ್ರಿಂದ ಅವ್ರೊಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ನಮ್ಗೆಲ್ಲರಿಗೂ ಡಿನ್ನರಿಗೆ ಕರೆದಿದ್ರು. DCM ಬೆಂಬಲಿತ ಅಥವಾ CM ಬೆಂಬಲಿತ ಅನ್ನೋ ಹೇಳೋಕ್ಕಿಂತ ಹೆಚ್ಚಾಗಿ
ಎಲ್ಲರೂ ಕಾಂಗ್ರೆಸ್ ಶಾಸಕರೇ ಇದ್ದಿದ್ದು. ಅದರಲ್ಲಿ ಅಂದರೆ ಅವ್ರದ್ದೇ ಆದಂಥ ಅಭಿಪ್ರಾಯಗಳು ಸುಮಾರು ಜನಕ್ಕಿದೆ ಅಷ್ಟೇ, ಬೇರೆ ಏನೂ ಇಲ್ಲ. DCM ಬಗ್ಗೆ ನಾನು ಸುಮಾರು ಸತಿ ಹೇಳಿದ್ದೀನಿ, ಅವ್ರಿಗೆ ಒಳ್ಳೇದಾಗಬೇಕು ಅಂತ ಖಂಡಿತ ಬಯಸ್ತೀನಿ. ಅವರು CM ಆದರೆ ನನಗೆ ಇಷ್ಟಂತೂ ಆಗಿದೆ. ಈಗ 6ನೇ ತಾರೀಕು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರೆ. ಬಜೆಟ್ ಮಂಡಿಸಿದ ನಂತರ ಅಧಿವೇಶನ ನಡೀತಾ ಇರುತ್ತೆ. ಅದೇ ಟೈಮ್ನಲ್ಲಿ 50-60 MLAಗಳು ದಿಲ್ಲಿಗೆ ಹೋಗ್ತಾರಾ? ಕದಲೂರು ಉದಯ್ ಅವರು ಹೇಳ್ತಾ ಇದ್ದಾರೆ ಅದನ್ನು, ದಿಲ್ಲಿಗೆ ಹೋಗ್ತೀವಿ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ 48ಕ್ಕೂ ಹೆಚ್ಚು ಜನ ಶಾಸಕರು ಸೇರಿ ಚರ್ಚೆ ಮಾಡಿದ್ರಿ ಅನ್ನುವಂಥದ್ದು ಸುದ್ದಿ ಆಗ್ತಾ ಇದೆ. ಚರ್ಚೆ ಬಾಲಕೃಷ್ಣ ಅವ್ರ ಬರ್ಡೇ ಇತ್ತು, ಓಕೆ ಅಲ್ಲೆಲ್ಲ ಸೇರಿದ್ವಿ. ಹಾಗೆ ಇದೇ ಈ ವಿಚಾರನೂ ಚರ್ಚೆಗೆ ಬಂತು. ನಿತ್ಯ ಮಾಧ್ಯಮಗಳಲ್ಲಿ ಈ ನಾಯಕತ್ವದ ಗೊಂದಲ ನಡೀತಾ ಇದೆ, ಇದಕ್ಕೇನಾದ್ರು ಎಲ್ಲರೂ ಸೇರಿ ತೆರೆ ಎಳಿಸ್ಬೇಕು ಹೈಕಮಾಂಡ್ ಮುಖಾಂತರ, ಇದಕ್ಕೊಂದು ಸ್ಪಷ್ಟ ಸಂದೇಶ ಕೊಡಿ ಅಂತ ಕೇಳಬೇಕು ಅನ್ನುವಂಥದ್ದು ಚರ್ಚೆ ಆಗಿದೆ. ಮತ್ತೊಮ್ಮೆ ಎಲ್ಲರೂ ಸೇರಿ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡೋಣ. 50 ಜನ ಮಿನಿಮಮ್ ಒಂದು 50-60 ಜನ ಹೋಗ್ತೀವಿ. ನಾಯಕರು ಭೇಟಿ ಮಾಡ್ತೀವಿ, AICC ಅಧ್ಯಕ್ಷರು, AICC ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರನ್ನೂ ಭೇಟಿ ಮಾಡಿ ಈ ಥರ ಆಗ್ತಿದೆ, ಮಾಧ್ಯಮದವ್ರ ಮುಖಾಂತರ ನಮಗೆ ಸ್ವಲ್ಪ ಪಕ್ಷಕ್ಕೆ ಹಿನ್ನಡೆ ಆಗುವಂಥ ಪರಿಸ್ಥಿತಿ ಇದೆ, ವಿರೋಧ ಪಕ್ಷದವರು ಈ ಥರ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ, ಇದಕ್ಕೇನಾದ್ರು ನೀವು ಮಾಧ್ಯಮದವರ ಮುಖಾಂತರ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಅಂತ. ಏನು ಚಂದ ಮಾತಾಡ್ತೀರಿ ಸ್ವಾಮಿ. ಒಟ್ಟು ತಂದು ಗೂಬೆ ಕೂಡಿಸ್ಬಿಡೋದು. ನಿಮ್ಮ ಶಾಸಕರುಗಳು ಹಿಂಗೆ ದಿನಕ್ಕೊಂದರಂತೆ ಹೇಳಿಕೆ ಕೊಡದೆ ಹೋದರೆ ಮಾಧ್ಯಮಗಳಿಗೇನು ರೀ? ನಾಯಕತ್ವ ಬದಲಾವಣೆ ಚರ್ಚೆ ಯಾಕೆ ಬರುತ್ತೆ? 2013ರಿಂದ 18 ತನಕನೂ ನಿಮ್ಮದೇ ಸರ್ಕಾರ ಇತ್ತಪ್ಪ, ಮಾಧ್ಯಮಗಳು ಯಾವತ್ತಾರು ಚರ್ಚೆ ಮಾಡಿದ್ವಾ? ಸಿದ್ದರಾಮಯ್ಯನವ್ರು 2.5 ವರ್ಷ ಇರ್ತಾರ, 3 ವರ್ಷ ಇರ್ತಾರ, ಮುಖ್ಯಮಂತ್ರಿ ಬದಲಾವಣೆ ಆಗಿ ಯಾವತ್ತಾರು ಚರ್ಚೆ ಮಾಡಿದ್ವಾ? ನೀವು ದಿನಕ್ಕೊಬ್ಬರಂಗೆ ಒಂದೊಂದು ಹೇಳಿಕೆ ಕೊಟ್ಕೊಂಡು ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ ಅಷ್ಟೇ. DK ಶಿವಕುಮಾರ್ ಅವರು ಈ ಶಾಸಕರುಗಳಿಗೆ ಹೇಳ್ತಾ ಇದ್ದಾರೆ, ನನ್ನ ಪರವಾಗಿ ಯಾರೂ ದಿಲ್ಲಿಗೆ ಹೋಗಬೇಡಿ ಅಂತ, ಮಾಧ್ಯಮಗಳ ಮೂಲಕ. ನಿಜವಾಗ್ಲೂ DK ಶಿವಕುಮಾರ್ ಅವರಿಗೆ ಶಾಸಕರು ದೆಹಲಿಗೆ ಹೋಗಬಾರದು ಅಂತಿದೆಯಾ? ಕನಿಷ್ಠ 50-60 ಶಾಸಕರು ಅಂದರು ಕದಲೂರು ಉದಯ್. ನಂಬರ್ ಹೇಳುವ ಅವಶ್ಯಕತೆ ಯಾಕೆ ಬಂತು? ಈಸ್ ದಿಸ್ ದಿ ಶೋ ಆಫ್ ಸ್ಟ್ರೆಂಗ್ತ್? ಶಕ್ತಿ ಪ್ರದರ್ಶನವಾ? ಹಂಗಾಗ್ಬಿಟ್ರೆ DK ಶಿವಕುಮಾರ್ ಪರ ಎಷ್ಟು ಶಾಸಕರಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಂಗಾಗ್ಬಿಡುತ್ತಾ? 50-60 ಶಾಸಕರು ಅನ್ನೋದಾದರೆ ಅವ್ರನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಸಿದ್ದರಾಮಯ್ಯನವರು ಪರವಾಗಿದ್ದಾರೆ ಅಂತ ಆಗೋದಿಲ್ವ? ಅವಾಗ ಗೊತ್ತಿಲ್ಲ. DK ಶಿವಕುಮಾರ್ ಮಾತ್ರ ಹಂಗೆ ಮನವಿ ಮಾಡಿಕೊಂಡ್ರು. ಕೇಳಿಸ್ಕೊಳ್ಳಿ ಅದನ್ನೊಮ್ಮೆ. ಪರವಾಗಿ ಮನವಿ ದಯವಿಟ್ಟು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. ನಿಮ್ದು ಪ್ರಾಬ್ಲಮ್ ಇತ್ತು ಅಂದರೆ ನೀವು MLA ಇದ್ರಿ, ಮಂತ್ರಿ ಆಗಬೇಕು, ಅಧಿಕಾರ ಬೇಕು, ಚೇರ್ಮನ್ ಬೇಕು ಅಂತಂದರೆ ನೀವು ಹೋಗಿ, ನನ್ನ ವಿಚಾರಕ್ಕೆ ಹೋಗೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾರು ಯಾವ ಶಕ್ತಿ ಪ್ರದರ್ಶನ ಇಲ್ಲ. ಕೆಲವರು ರೆಸ್ಟ್ ತಗೊಳ್ಳೋಕ್ಕೆ, ಎಜುಕೇಷನ್ ಮಾಡಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲೆಲ್ಲೋ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸು ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಅವರೆಲ್ಲ ಏನೋ ಆಸೆ ಇಟ್ಕೊಂಡಿರ್ತಾರೆ. ಏನು ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗಬೇಕು ಅಂತ ಆಸೆ ಇರ್ತದೆ. ನಾನು, ಪರಮೇಶ್ವರು, HK ಪಾಟೀಲು ನಾವೆಲ್ಲ ಭಾಳ ಚಿಕ್ಕ ವಯಸ್ಸನ್ನ ಮಂತ್ರಿ ಆದವರು. ನನಗೆ ಗೊತ್ತಿಲ್ಲ, ನನ್ನ ಹತ್ರ ಇನ್ನೂ ಅವ್ರು ಯಾರು ಬಂದು ಮಾತಾಡಿಲ್ಲ. ಬಂದು ಮಾತಾಡಲಿ, ಆಮೇಲೆ ಮಾತಾಡ್ತೀನಿ. ಕಾಂಗ್ರೆಸ್ ವಿಚಾರ ಬೀದಿಗೆ ಬಿದ್ದಿದೆ. ವರಿಷ್ಠರು ತೀರ್ಮಾನ ಮಾಡಬೇಕು, ತೀರ್ಮಾನ ಮಾಡದೆ ಹೋದರೆ ಪಕ್ಷ ಸಂಘಟನೆಗೆ ಕಷ್ಟ. ತನ್ವೀರ್ ಸೇಠ್ ತರದವ್ರು ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ಅದೊಂದು ಕೇಳಿಸ್ಕೊಂಡ್ಬಿಡಿ, ಆಮೇಲೆ ಮುಂದಿನ ಸುದ್ದಿಗೆ ಹೋಗೋಣ. ಕಾಂಗ್ರೆಸ್ ವಿಚಾರ ಬೀದಿಗೆ ಬಿದ್ದಿದೆ. ತೀರ್ಮಾನ ವರಿಷ್ಠರು ಮಾಡಬೇಕು. ಆ ತೀರ್ಮಾನ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಮತ್ತೆ ಪಕ್ಷ ಕಟ್ಟುವಂಥದ್ದು ಕಷ್ಟ. ಒಂದು ಕಡೆ ಕಾರ್ಯಕರ್ತರನ್ನ ನಾವು ಸಮಾಧಾನ ಮಾಡಬೇಕಾಗುತ್ತೆ. ಎರಡನೇದು, ಜನರಿಂದ ನಾವು ಏನು ಆಶೀರ್ವಾದ ಪಡ್ಕೊಂಡು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವಂಥದ್ದಕ್ಕೆ ಜನರ ವಿಶ್ವಾಸ ಗಳಿಸ್ಕೊಂಡಿದ್ವಿ. ಆ ವಿಶ್ವಾಸ ಪುನರ್ಸ್ಥಾಪನೆ ಮಾಡುವಂಥದ್ದು ಕಷ್ಟ ಸಾಧ್ಯ ಆಗುತ್ತೆ. ಈ ಸ್ಪಷ್ಟವಾದಂತಹ ಸಂದೇಶ ನಾನು ಈಗಾಗಲೇ ವರಿಷ್ಠರ ಗಮನಕ್ಕೂ ತಂದಿದ್ದೇನೆ. ಸುರ್ಜೇವಾಲಾ ಅವರು ಕಳೆದ ವಾರ ಇಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಚರ್ಚೆ ಮಾಡಿದ್ದೇನೆ. ಎಲ್ಲ ನಾವೇ ಊಟ ಮಾಡಿಸ್ಬೇಕಂತೇನಿಲ್ಲ. ನಾವೇನು ಅದೇನ
ಗುತ್ತಿಗೆ ಏನು ಪಡೆದಿಲ್ಲ ಅದೇನು ಅವ್ರವ್ರು ನಾವು ಹೇಳಿದ್ರೆ ಗ್ರೂಪ್ ಅದಾವ ಅವ್ರ ಲೈಕ್ ಅದರಲ್ಲಿ ವಿಶೇಷ ಇಲ್ಲ ಕುಡಿದು ಕೂಡ ಹೇಳಿದೀವಿ, ನಾವು ಕುಡಿದೀವಿ, ಬೇರೆಯವ್ರು ಕುಡಿದಾರೆ. ಬದಲಾವಣೆ ಎಲ್ಲ ಸ್ಪಷ್ಟತೆ ಅಷ್ಟೇ ಕೇಳ್ತಾ ಇದೀವಿ. ಬದಲಾವಣೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದವ್ರು. ಗೊಂದಲ ಬಗೆಹರಿಬೇಕಂತ ಎಲ್ಲರದ್ದು ಆಸೆ ಇದೆ. ಅವ್ರದ್ದು ಇದೆ, ನಮ್ದು ಇದೆ, ಎಲ್ಲರದ್ದು ಇದೆ, ಪಾರ್ಟಿ ಅವ್ರದ್ದು. ಅವರು ಅದೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.